ಭೂಮ್ಯಾಕಾಶಗಳನ್ನು ಉಂಟು ಮಾಡಿದ ಯೆಹೋವನು ಚೀಯೋನಿನೊಳಗಿಂದ ನಿನ್ನನ್ನು ಆಶೀರ್ವದಿಸಲಿ. ಬುಧವಾರ 19 ಆಗಸ್ಟ್ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂಥ ವೇದ ಭಾಗವು ಆದಿಕಾಂಡ 50ನೇ ಅಧ್ಯಾಯದ 20ನೇ ವಚನ. ನೀವಂತೂ ನನಗೆ ಕೇಡಾಗಬೇಕೆಂದು ಎಣಿಸಿದ್ದೀರಿ, ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿದನು. ಈಗ ಅನುಭವಕ್ಕೆ ಬಂದ ಪ್ರಕಾರವೇ ಅನೇಕ ಪ್ರಾಣಿಗಳಿಗೆ ಸಂರಕ್ಷಣೆಯುಂಟಾಗುವಂತೆ ಮಾಡಿದನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ದೇವರು ನಮಗೋಸ್ಕರವಾಗಿ ಒಳ್ಳೆಯದನ್ನೇ ಮಾಡುವಂಥವನು, ಒಳ್ಳೆಯ ಸಂಕಲ್ಪವನ್ನು ಇಟ್ಟುಕೊಂಡಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರೇರೆ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ, ದೇವರು ನಮ್ಮ ಒಳ್ಳೆಯದಕ್ಕೋಸ್ಕರವಾಗಿಯೇ ಎಲ್ಲವನ್ನು ಮಾಡುತ್ತಾನೆ. ಕರ್ತನಲ್ಲಿ ಪ್ರೇರೆ, ಯೋಸೇಫನು ತಂದೆಗೆ ಬಹಳ ಪ್ರಿಯನಾದಂಥವನಾಗಿದ್ದರಿಂದ ತಂದೆಯ ಪ್ರೀತಿಯನ್ನು ಪಡ್ಕೊಂಡಾಗ ಅಣ್ಣಂದಿರು ಹೊಟ್ಟೆ ಕಿಚ್ಚುಪಟ್ಟು ಕೋಪಗೊಂಡರು. ಯೋಸೇಫನಿಗೆ ಬಂದಂಥ ಕನಸಿನ ಅರ್ಥ ಅಣ್ಣಂದಿರಿಗೆ ಹೇಳಿದಾಗ ಇನ್ನಷ್ಟು ಕೋಪಗೊಂಡು ಅವನನ್ನು ಒಡೆದು ಸಾಯಿಸಬೇಕೆಂಬುದಾಗಿದ್ದರು. ಆದರೂ ಬಾವಿಗೆ ಹಾಕಿದರು. ಆಮೇಲೆ ಯೋಸೇಫನನ್ನು ಐಗುಪ್ತ್ಯರಿಗೆ ಮಾರಿಬಿಟ್ಟರು. ಐಗುಪ್ತ ದೇಶಕ್ಕೆ ಸೇರಿದಂಥ ಯೋಸೇಫನು ಪೋಟಿಫರನ ಮನೆಯಲ್ಲಿದ್ದಾಗ ದೇವರು ಅವನ ಸಂಗಡ ಇದ್ದದ್ದರಿಂದ ಅವನ ಯಜಮಾನನನ್ನು ಆಶೀರ್ವದಿಸಿದನು. ಇದನ್ನು ಕಂಡ ಯಜಮಾನನು ಅವನನ್ನು ಮುಖ್ಯಸ್ಥನಾಗಿ ಮಾಡಿದನು. ಇದಾದ ಮೇಲೆ ತಿರುಗಿ ಯೋಸೇಫನಿಗೆ ಪೋಟಿಫರನ ಹೆಂಡತಿಯಿಂದ ಆದಂಥ ಅವಮಾನ, ಅಪವಾದ, ಇದರಿಂದಾಗಿ ಸೆರೆಮನೆಗೆ ಹಾಕಲ್ಪಟ್ಟನು. ಸೆರೆಮನೆಯಲ್ಲೂ ದೇವರು ಅವನೊಂದಿಗಿದ್ದ ಕಾರಣ ಅಲ್ಲಿದ್ದಂಥ ಇಬ್ಬರು, ಅಂದರೆ ಅರಸನ ಅರಮನೆಯಲ್ಲಿ ಮುಖ್ಯ ಸ್ಥಾನದಲ್ಲಿರುವಂಥವರಿಗೆ ಕನಸುಗಳನ್ನು ಹೇಳಿದಾಗ ಅದು ನಿಜವಾಯಿತು. ಅದನ್ನು ನೆನಪಿಗೆ ತಂದುಕೊಂಡಂಥ ಆ ಸೇವಕನು ಅರಸನಿಗೆ ಯೋಸೇಫನಲ್ಲಿರುವಂಥ ಸಾಮರ್ಥ್ಯವನ್ನು, ದೇವರ ಆತ್ಮನ ಬಗ್ಗೆ ಹೇಳಿದಾಗ ಅರಸನು ಯೋಸೇಫನನ್ನು ಅರಮನೆಗೆ ಕರೆಸಿದನು. ಕನಸುಗಳನ್ನು ತಿಳ್ಕೊಂಡನು. ಯೋಸೇಫನನ್ನು ಪ್ರಧಾನಮಂತ್ರಿಯಾಗಿ ನೇಮಿಸಿದನು. ಇದಾದ ನಂತರ ಅಣ್ಣಂದಿರು ಆ ಕ್ಷಾಮದ ಸಮಯದಲ್ಲಿ ಊಟಕ್ಕೋಸ್ಕರ ಬಂದಾಗ ಯೋಸೇಫು ನೋಡಿದನು. ಯಾಕೋಬನನ್ನು ಕರೆಸಿಕೊಂಡನು. ಆದರೆ ಯಾಕೋಬನು ತೀರಿದ ಮೇಲೆ ಅಣ್ಣಂದಿರು ಭಯಪಟ್ಟು, ನಾವು ನಿನ್ನ ಆಳುಗಳೆಂಬುದಾಗಿ ಹೇಳಿದಾಗ, ನೀವಂತೂ ನನಗೋಸ್ಕರವಾಗಿ ಕೇಡನ್ನು ಬಯಸಿದ್ದೀರಿ, ಆದರೆ ದೇವರು ನನಗೋಸ್ಕರ ಒಳ್ಳೆಯ ಸಂಕಲ್ಪ ಇಟ್ಟುಕೊಂಡಿದ್ದಾನೆಂದು. ಕರ್ತನಲ್ಲಿ ಪ್ರಿಯರೇ, ಇದು ಯೋಸೇಫನ ಮಾತು. ನಮಗೆ ಎಷ್ಟೆಲ್ಲ ಹಾನಿ ಮಾಡುವಂಥ, ಕೇಡು ಮಾಡುವಂಥ ಕುಯುಕ್ತಿಗಳು ನಮ್ಮ ವಿರುದ್ಧವಾಗಿ ಇದ್ದರೂ ದೇವರು ಎಲ್ಲವನ್ನೂ ಒಳ್ಳೆಯದನ್ನಾಗಿ ಮಾರ್ಪಡಿಸುತ್ತಾನೆ. ನಮ್ಮನ್ನು ಇನ್ನೂ ಉನ್ನತ ಸ್ಥಿತಿಗೆ ಏರಿಸುತ್ತಾನೆ. ದೇವರನ್ನು ನಂಬೋಣ, ಅದ್ಭುತ ನಿರೀಕ್ಷಿಸೋಣ. ಕರ್ತನೇ ದಯಾಮಯ ಸ್ವಾಮಿ, ಒಳ್ಳೆಯದನ್ನೇ ಮಾಡುವ ದೇವರೇ, ನಿನ್ನ ಕೈಗಳಲ್ಲಿ ನಮ್ಮನ್ನು ಒಪ್ಪಿಸ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.